ನೋಡಿ, ಇದೇ ವಿಚಾರ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರೋದು. ಶ್ರೀರಾಮುಲು ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಗಾಳ ಹಾಕಿದ್ದಾರೆ ಅಂತ ರೆಡ್ಡಿ ಬಾಂಬ್ ಸಿಡಿಸಿದ್ರಲ್ಲ, ಇದ್ರ ಬಗ್ಗೆ ಪವರ್ ಟಿವಿ ಜೊತೆಗೆ ಸಚಿವ ಶಿವರಾಜ್ ತಂಗಡಿಗೆ ಅವರು ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಆನಂದ್ ಮಾತಾಡಿಸಿದ್ದಾರೆ ಅವರನ್ನ, ಬನ್ನಿ ನೋಡ್ಕೊಂಬರೋಣ. ಒಂದ್ ಕಡೆ ಬಿಜೆಪಿಯಲ್ಲಿ ಆಂತರಿಕ ಕಲಹ ಜೋರಾಗಿದ್ದು, ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗೋದಕ್ಕೆ ಬಿಜೆಪಿಯ ಘಟಾನುಘಟಿ ನಾಯಕರು ತಯಾರಿದ್ದಾರೆ. ಆ ಬಗ್ಗೆ ನಿನ್ನೆ ರೆಡ್ಡಿ ಅವರು ಕೂಡ ಒಂದು ಸ್ಫೋಟಕ ಮಾತನ್ನು ಹೇಳಿದ್ರು. ಈ ವಿಚಾರದ ಬಗ್ಗೆ ಸಚಿವ ಶಿವರಾಜ್ ತಂಗಡಿ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಪ್ರಮುಖವಾಗಿ ಶ್ರೀರಾಮುಲು ಅವರನ್ನ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಕರೆತರ್ತಕ್ಕಂಥ ಪ್ರಯತ್ನಗಳು ನಡೆದಿದೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರನ್ನ ಮುಗಿಸೋದಕ್ಕೆ ರಾಮುಲು ಅವರನ್ನ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಕರೆದುಕೊಂಡು ಬರೋದಕ್ಕೆ ರೆಡಿ ಆಗಿದ್ರು ಅನ್ನೋ ಮಾತನ್ನ ರೆಡ್ಡಿ ಅವರು ಹೇಳಿದ್ದಾರೆ. ಇದೆಲ್ಲ ಸುಳ್ಳು. ಜನಾರ್ದನ್ ರೆಡ್ಡಿ ಅವರು ಸುಳ್ಳು ಹೇಳ್ತಾರಂತೆ ಶ್ರೀರಾಮುಲು ಹೇಳಿದ್ದಾರೆ. ಶ್ರೀರಾಮುಲು ಅಂದರೆ ವಾಸ್ತವ ಸತ್ಯ. ಜನಾರ್ದನ್ ರೆಡ್ಡಿ ಅವರ ಪಿನ್ ಟು ಪಿನ್ ಮಾಹಿತಿ ಏನಾದರೂ ಗೊತ್ತೈತೆ ಅಂದರೆ ಅದು ಶ್ರೀರಾಮುಲು ಗೊತ್ತಿದೆ. ಶ್ರೀರಾಮುಲು ಅವ್ರ ಬಗ್ಗೆ ಏನಾದರೂ ಪಿನ್ ಟು ಪಿನ್ ಮಾಹಿತಿ ಗೊತ್ತಿದೆ ಅಂದರೆ ಅದು ಜನಾರ್ದನ್ ರೆಡ್ಡಿಯವ್ರಿಗೆ ಗೊತ್ತಿದೆ. ಅದನ್ನೇ ಭಾಳ ಸ್ಪಷ್ಟವಾಗಿ ಮಾಧ್ಯಮದ ಮುಂದೆನೇ ಜನಾರ್ದನ್ ರೆಡ್ಡಿಯವರು ಹೇಳಿದ್ದಾರೆ, ಇದು ಶ್ರೀರಾಮುಲು ಅವರು ಹೇಳಿದ್ದಾರೆ. ಸುಳ್ಳನ್ನು ಭಾಳ ಚೆನ್ನಾಗಿ ಕತೆ ಕಟ್ಟಿ ಹೇಳೋಂಥರ ಕಲೆ ಏನಾದರೂ ಇದ್ದರೆ ಅದು ಜನಾರ್ದನ್ ರೆಡ್ಡಿಗೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಅವರ ಜಗಳದೊಳಗೆ ನಮ್ಮ ಪಕ್ಷಕ್ಕೆ ಬರ್ತಾರೆ, ಪಕ್ಷಕ್ಕೆ ಯಾರು ಬೇಕಾದ್ರೂ ಬರ್ಬೋದು, ಆದರೆ ಅವ್ರು ತರ್ತಾರ, ಅಧ್ಯಕ್ಷರು ತರಕತ್ತಾರ, ಇನ್ನೊಬ್ರು ತರಕತ್ತಾರ ಅನ್ನೋ ಮಾತಿಲ್ಲ. ನಿನ್ನೆ ಭಾಳ ಸ್ಪಷ್ಟಪಡಿಸಿದ್ದಾರೆ. ನನಗನ್ಸಿದ ಮಟ್ಟಿಗೆ ಜನಾರ್ದನ್ ರೆಡ್ಡಿಯವರು ಬಿ ಜೆ ಪಿಗೆ ಹೋದ ಮೇಲೆ ಶ್ರೀರಾಮುಲು ಅವ್ರನ್ನ ಬಿ ಜೆ ಪಿಯಿಂದ ಹೊರಗೆ ಹಾಕ್ಬೇಕಂತ ಹುನ್ನಾರ ಏನಾರ ನಡೆಸಿದಾರೋ ಏನೋ ಗೊತ್ತಿಲ್ಲ. ಆದರೆ ಅವ್ರದ್ದು ಆಸೆ ಇರ್ಬೋದೇನೋ ಬಿ ಜೆ ಪಿಗೆ ಕಳಿಸ್ಬೇಕು ಶ್ರೀರಾಮುಲು ಅವ್ರನ್ನ ಅಂತಂದು. ಬಟ್ ನಮ್ಮ ಪಾರ್ಟಿಗೆ ಬಂದರೆ ನಾವು ಸ್ವಾಗತ ಮಾಡ್ತೀವಿ, ಅದ್ರಾಗೇನು ಎರಡು ಮಾತಿಲ್ಲ. ಆದರೆ ಒಂದಂತೂ ಸತ್ಯ, ಸತೀಶ್ ಜಾರಕಿಹೊಳಿ ಅವರಿಗೂ ಶ್ರೀರಾಮುಲು ಅವರಿಗೆ ಏನು ಕಂಪ್ಯಾರಿಸನ್ ಮಾಡೋಂಥ ಅವಶ್ಯಕತೆ ಇಲ್ಲ. ಸತೀಶ್ ಈಸ್ ಡಿಫ್ರೆಂಟ್, ರಾಮುಲು ಈಸ್ ಡಿಫ್ರೆಂಟ್. ರಾಮುಲು ಅವರೇ ಬೇರೆ, ಅವರವರು ತಕ್ಕಗೆ ಅವರು ನಾಯಕರಾಗಿ ಇದ್ದಾರೆ. ಆದರೆ ಅವ್ರ ಕೌಂಟ್ರ್ ಇವ್ರ ಕೌಂಟ್ರ್ ಅವರು ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಒಂದು ವೇಳೆ ಬರೋದಕ್ಕೆ ರೆಡಿ ಆಗಿದ್ರೆ ತಾವು ಸ್ವಾಗತ ಮಾಡ್ತೀವಿ. ನಾನು ಸ್ವಾಗತ ಅಲ್ಲ, ಅದಕ್ಕೆ ರಾಜ್ಯದ ಅಧ್ಯಕ್ಷರು, ಹೈಕಮಾಂಡು, ಮುಖ್ಯಮಂತ್ರಿಗಳು ನಿರ್ಧಾರ ಮಾಡೋಂಥದ್ದು. ನಾನು ಬಂದರೆ ಸ್ವಾಗತ ಅಂತ ನನ್ನ ವೈಯಕ್ತಿಕವಾಗಿ ನಾನು ಸ್ವಾಗತ ಮಾಡ್ತೀನಿ. ಸರ್, ಬಹಳಷ್ಟು ಜನ ಬರೋರು ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ರು. ಅಂತ ಅವ್ರು ಯಾರಾದರೂ ಇದ್ದಾರೆ ಸರ್ ಶಾಸಕರು? ಪಾರ್ಟಿಗೆ ಬರ್ತೀನಿ ಅನ್ನೋರಿಗೆ ಬ್ಯಾಡನ್ನ ಪ್ರಶ್ನೆ ಬರೋದಿಲ್ಲ. ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳ ನಿರ್ಧಾರವನ್ನು ಮಾಡೋಂಥದ್ದು. ಅಂದರೆ ಇದು ಕಾಂಗ್ರೆಸ್ ಸಮುದ್ರ, ಅದನ್ನು ತಗೊಳೋದು ಬಿಡೋದು ನಿರ್ಧಾರ ಅಲ್ಲಿ ಲೋಕಲ್ಲಿನ ನಮ್ಮ ಕಾರ್ಯಕರ್ತರು ಮತ್ತು ಅಲ್ಲಿರುವಂಥ ನಾಯಕರು ಮತ್ತು ರಾಜ್ಯದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ನಿರ್ಧಾರವನ್ನು ಮಾಡ್ತಾರೆ. ಸೊ ಇದು ಶಿವರಾಜ್ ತಂಗಡಿ ಅವರ ನೇರ ಮಾತು. ಕ್ಯಾಮ್ರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗೂಡಿ, ಪವರ್ ಟಿವಿ.